ವೀಕ್ಷಕರಿಗೂ ನಮಸ್ಕಾರ. ಇದು ತಿರುಪತಿ ಎಕ್ಸ್‌ಪ್ರೆಸ್ ಲವ್ ಭಾಗ 4. ನಿಹಾರಿಕಾ, ನೀನು ನಿನ್ನೆ ಏನೋ ಸರಿ, ನೀನು ಪ್ರೀತಿಸೋ ಹುಡುಗ ಆ ಥರ ಇರಬೇಕು ಅಂತೆಲ್ಲ ಹೇಳಿದೆ. ಅವನೇನು ಓದಿರಬೇಕು ಏನಿಲ್ಲ ಅಂತೇನು ಹೇಳಲೇ ಇಲ್ಲ. ನಾನು ಪ್ರೀತಿಸೋ ಹುಡುಗ ತುಂಬ ಓದಿಲ್ಲ ಅಂದರೂ ಪರವಾಗಿಲ್ಲ ಸಂಪತ್, ಬಟ್ ಲೈಫಿಗೆ ಎಷ್ಟು ಬೇಕೋ ಅಷ್ಟು ಓದಿದರೆ ಸಾಕು. ನಿಹಾರಿಕಾ, ಅಂದರೆ ಲೈಫಿಗೆ ಅಂತ ಅಂದರೆ ಅಟ್ಲೀಸ್ಟ್ ಡಿಗ್ರಿ ಓದಿದ್ರೆ ಸಾಕು ಅನ್ಸುತ್ತೆ ನೀವು ಕೇಳೋ ಪ್ರಕಾರ ಅಲ್ವಾ? ಹೌದೌದು, ನಾವು ಡಿಗ್ರಿ ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಒಂದು ಜಾಬ್ ಮಾಡ್ಕೋಬೋದು, ನಮಗೊಂದು ಸೆಕ್ಯೂರಿಟಿ ಇರುತ್ತೆ. ಸೊ ಹಂಗಾಗಿ ಡಿಗ್ರಿ ಮಾಡಿದರೆ ಸಾಕು, ಮುಂದೆ ಓದಿದ್ರೂ ಓಕೆ. ಇಷ್ಟೇ ಓದಬೇಕು ಅಷ್ಟೇ ಓದಬೇಕಂತೇನು ಗಿರೆ ಹಾಕ್ಕೊಂಡಿಲ್ಲ. ಸೊ ಒಂದು ತಟ್ಮಟ್ಟಕ್ಕೆ ಡಿಗ್ರಿ ಓದ್ಕೊಂಡಿದ್ರೂ ನನಗೆ ಸಾಕು, ನಮ್ಮ ಪ್ರೀತಿಸೋ ಹುಡುಗ. ಮಚ್ಚ, ನಿಹಾರಿಕೆಗೆ ಡಿಗ್ರಿ ಅಟ್ಲೀಸ್ಟ್ ಡಿಗ್ರಿ ಓದಿದ್ರೆ ಸಾಕಂತೆ. ಹೆಂಗೋ ಮುಂದಕ್ಕೆ ಓದಿದ್ರು ಓಕೆ ಅಂತೆ, ಡಿಗ್ರಿ ಆದರೂ ಮಾಡಿರ್ಬೇಕಂತೆ. ಹೆಂಗೋ ಮಚ್ಚ, ನಾನು ಡಿಗ್ರಿನೇ ಮಾಡ್ತಾ ಇದ್ದೀನಿ ಅಲ್ವೇನೋ. ಹೆಂಗೋ ನನಗೆ ತಿರುಪತಿ ತಿಮ್ಮಪ್ಪ ನನ್ನ ಕಡೆಗೆ ಇದ್ದಂಗೆ ಅವರೇ. ಸರಿ ಸರಿ, ಏನಾಗುತ್ತೆ ನೋಡೋಣ ಮುಂದೆ. ಹೂನಪ್ಪ, ಎಲ್ಲ ನೀನು ಅಂದ್ಕೊಂಡಂಗೆ ಆಗ್ತಾಯಿದೆ. ನಿಹಾರಿಕಾ, ನೀನು ಹೆಂಗಿದೆಯೋ ಹಂಗೇ ಯೋಚನೆ ಮಾಡ್ತಿದ್ದಾಳೆ ನಿಹಾರಿಕನು. ಹೌದು ಹೌದು ಮಚ್ಚ, ಅದಕ್ಕೆ ಏನಾದರೂ ಮಾಡಿ ನಾನು ತಿರುಪತಿಗೆ ಹೋಗಿ ಬರೋದ್ರೊಳಗೆ ನಿಹಾರಿಕಾ ಪ್ರಪೋಸ್ ಮಾಡ್ತೀನಿ ಮಚ್ಚ. ಬೇಡ ಮಚ್ಚ, ಫ್ರೆಂಡು ಅಂತ ಅವರೆಲ್ಲ ನಮ್ಮ ಜೊತೆ ಈ ಥರ ಮೂವ್ ಆಗ್ತಿದ್ದಾರೆ. ನಾವು ಈ ಥರ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಆಮೇಲೆ ನಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡೋಣ ಇರು, ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರಲಿ. ಆ ಟೈಮ್ ಬಂದಾಗ ಹೇಳ್ಕೊಂಡ್ರೆ ಆಯಿತು. ಇವಾಗೇನು ಆ ಥರ ಯೋಚನೆ ಮಾಡಬೇಡ, ಸುಮ್ಮನಿರು ಮಚ್ಚ. ಸರಿ ಕಣೋ ಸಾಗರ್, ಬಟ್ ನನಗೆ ನಿಹಾರಿಕನ್ನು ನೋಡ್ತಿದ್ರೆ ತುಂಬ ಪ್ರೀತಿ ಆಗ್ತಿದೆ ಸಾಗರ್. ಅವಳು ಮಾತಾಡೋ ಮಾತು ನಂಗೆ ತುಂಬ ಇಷ್ಟ ಆಗ್ತಿದೆ ಸಾಗರ್. ನಾನು ಎಲ್ಲಿ ಬೇಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತೀನೋ ಅನ್ನಿಸ್ತಿದೆ ಸಾಗರ್. ಸುಮ್ಮನಿರು, ಆ ಥರ ಎಲ್ಲ ಯೋಚನೆ ಮಾಡಬೇಡ, ಸ್ವಲ್ಪ ವೆಯ್ಟ್ ಮಾಡು. ಓಕೆ ಓಕೆ ಮಚ್ಚ. ಏನು ಸಂಪತ್, ಏನು ಸಾಗರ್, ನೀವು ತುಂಬ ಮಾತಾಡ್ತೀರಪ್ಪ ನಿಧಾನಕ್ಕೆ, ನಮಗೆ ಕೇಳಿಸ್ತಿಲ್ದಂಗೆ. ಯಾಕೆ ನಮಗೆ ಕೇಳಿಸಿದ್ರೆ ನಾನು ಅಂದ್ಕೊಳ್ತೀವ? ನಮಗೆ ಕೇಳಿಸೋದಿಲ್ಲ ಹಂಗೆ ಮಾತಾಡ್ತೀರಾ? ಯಾಕೆ ನಮ್ಗೆ ಹೇಳ್ಬಾರ್ದಾ ಆ ಥರ ವಿಚಾರಗಳೇನಾದರೂ ಇದ್ದರೆ ನೀವು? ಅವನೇನೋ ಬಿಡಿ, ಪರ್ಸ್ನಲ್ ಹೇಳ್ಕೊಳ್ತಿದ್ದ ಒಂದು, ಅದಕ್ಕೋಸ್ಕರ ಅಷ್ಟೇ. ಆ ಥರ ಟೈಮ್ ಬಂದಾಗ ಅವನೇ ಹೇಳ್ತಾನೆ ಬಿಡಿ, ನೀವು ಕೇಳೋದೇ ಬೇಡ, ಹೇಳ್ತಾನೆ. ಏನು ಸಂಪತ್, ಆ ಥರ ವಿಚಾರ ಹೇಳ್ಕೊಳ್ಳೋ ಅಂಥದ್ದು? ಏನಿಲ್ಲ ನಿಹಾರಿಕಾ, ಸಾನ್ವಿ ಅವರು ಏನೋ ನಾವು ಪರ್ಸ್ನಲಿ ಮಾತಾಡ್ತಿದ್ದೀವಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಆ ಥರ ಹೇಳಿದೆ ಅಷ್ಟೆ. ಹೌದಾ, ಓಕೆ ಓಕೆ, ಆಯಿತು ಬಿಡಿ. ಸಾನ್ವಿ ಅವರೇ, ನೀವು ಪ್ರೀತಿ ಮಾಡೋ ಹುಡುಗ ಯಾವ ಥರ ಇರಬೇಕಂತ ಏನು ಹೇಳಲೇ ಇಲ್ಲ. ನಿಹಾರಿಕಾ ಹೇಳ್ಕೊಂಡ್ರು, ನೀವ್ಯಾಕೆ ಕೇಳಲಿಲ್ಲ? ಇಲ್ವಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಓಹೋ, ಹೌದೇನು? ಸರಿ ಸರಿ, ಇವಾಗ ಕೇಳ್ತಾ ಇದ್ದೀವಲ್ಲ, ಹೇಳ್ಕೊಬೋದಲ್ಲ. ಸಾಗರ್, ಅವಳೇನು ಕೇಳ್ತಾರೆ ಬಿಡಿ, ಸುಮ್ಮನೆ ಕೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಏನು ಕೇಳಕ್ಕೆ ಹೋಗ್ಬಿಡಿ, ಕೇಳಿದ್ರು ವೇಸ್ಟೇ. ಹೌದಾ? ಯಾಕೆ ನಿಹಾರಿಕಾ ಈ ಥರ ಹೇಳ್ತಿದ್ದೀರಾ? ಅವಳೇ ಕೇಳಿ ಸಾಗರ್, ಹೇಳ್ತಾಳೆ. ಅಯ್ಯೋ ಸಾನ್ವಿ ಅವರೇ, ಹೇಳ್ಕೊಳ್ಳಿ. ನಾವು ನಿಮ್ಗೇನಾದರೂ ಸೊಲ್ಯೂಷನ್ನು ಸಜೆಷನ್ನು ಆ ಥರ ಏನಾನಿದ್ರೆ ಹೇಳ್ತೀವಿ. ಹೇಳ್ಕೊಡಿ, ಏನಿದೆ ಆ ಥರ ಅಂತ ನಿಮ್ಮಲ್ಲಿ. ನೀವು ಪ್ರೀತಿ ಮಾಡೋ ಹುಡುಗ ಯಾವ ಥರ ಇರಬೇಕಂತ ಹೇಳಿ, ಕೇಳೋಣ. ಸಾಗರ್ ಸಂಪತ್, ನಾನು ಪ್ರೀತಿ ಮಾಡೋ ಹುಡುಗ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಮುಂಚಿತವಾಗಿ ನಾನು ಅಂದ್ಕೊಳ್ಳೋದಕ್ಕೆ ಹೋಗಲ್ಲ ಸಾಗರ್. ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿರೋರನ್ನೇ ನಾನು ಮದುವೆ ಆಗಬೇಕು, ನಮ್ಮ ಅಪ್ಪ ಅಮ್ಮ ನೋಡಿರೋರನ್ನೇ ನಾನು ಪ್ರೀತಿ ಮಾಡಬೇಕು. ಅವರ ಒಂದು ಒಪ್ಪಿಗೆ ಇಲ್ಲದೆ ನಾನೇನು ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಯಾವುದೂ ಆಸೆ ಕನಸು ಇಟ್ಕೊಂಡಿಲ್ಲ. ನಮ್ಮ ಮನೆಯಲ್ಲಿ ಹೋದರೆ ಮದುವೆ ವಿಚಾರ ಅಂತ ಮಾತಾಡ್ತಾ ಇರ್ತಾರೆ. ಸೊ ಅದರಿಂದನೇ ನಾನು ಒಂದು ದೇವ್ರ ದರ್ಶನಕ್ಕಂತ ಬಂದಿರೋದು. ಯಾಕಂದರೆ ಊರಿಗೆ ಹೋದರೆ ಬರೀ ಮದುವೆ ಬಗ್ಗೆನೇ ಕೇಳ್ತಾರೆ. ಸೊ ನನಗೆ ಇಷ್ಟ ಇಲ್ಲದವ್ರ ಬಗ್ಗೆನೇ ಮಾತಾಡ್ತಾರೆ ಮನೆಯಲ್ಲಿ, ನೀನು ಅವ್ರನ್ನೇ ಮದುವೆ ಆಗಬೇಕು ಆ ಥರ ಅಂತ. ನಮ್ಮ ಮಾಮನ ಮಗ ಇದ್ದಾನೆ, ಅವನ್ನ ಮದುವೆ ಆಗಬೇಕು ನೀವು ಅಂತ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಓದಂಗೆಲ್ಲ ಅದನ್ನೇ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಊರಿಗೆ ಹೋಗ್ದಂಗೆ ಈ ಕಡೆ ಟ್ರಿಪ್ ಬಂದಿದ್ದೀನಿ 2 ಡೇಸು ನೆಮ್ಮದಿಗೋಸ್ಕರ. ಅವನ್ನ ಮದುವೆ ಆಗೋಕ್ಕೆ ಅವನ ಬಗ್ಗೆ ದೊಡ್ಡದೊಂದು ಚರಿತ್ರೆನೇ ಇದೆ. ಸೊ ಅದು ನಮ್ಮ ಮನೆಗೆಲ್ಲ ಗೊತ್ತಿಲ್ಲ, ಆದರೂ ಅವನ್ನೇ ಮದುವೆ ಆಗು ಅಂತ ಹೇಳ್ತಿದ್ದಾರೆ. ಈ ಥರ ಎಲ್ಲ ಸಮಸ್ಯೆ ಇದೆ, ಹಂಗಾಗಿ ಆ ಥರದ್ದು ಯಾವುದೇ ಥರದ ಯೋಚನೆ ನಾನು ಮಾಡೋಕ್ಕೆ ಹೋಗಿಲ್ಲ ಸಾಗರ್ ಸಂಪತ್. ಏನು ಸಾನ್ವಿ, ಈ ಥರ ಎಲ್ಲ ಇದೆಯಾ ನಿಮ್ಮ ಮನೆಯಲ್ಲಿ? ನಿಮ್ಮ ಅಪ್ಪ ಅಮ್ಮ ನೋಡಿರೋನೇ ಮದುವೆ ಆಗಬೇಕಾ? ಯಾಕೆ ನಿಮ್ಮ ಮಾಮನ ಮಗ ಏನೋ ಇಷ್ಟ ಇಲ್ಲ ಅಂತಂದ್ರೆ ನೀವು ಬೇರೆಯವ್ರನ್ನ ತೋರಿಸಿದ್ರೆ, ಅಥವಾ ಅವ್ರು ಬೇರೆಯವ್ರು ನೋಡಿ ಮದುವೆ ಮಾಡಲ್ವಾ ನಿಮಗೆ? ನಿಮ್ಮ ಮಾಮನ ಮಗನ್ನೇ ಮದುವೆ ಆಗು ಅಂತ ಹೇಳ್ತಿದ್ದೀರಾ? ಇವಾಗ ಆ ಥರ ಹೇಳ್ತಿದ್ದಾರೆ. ನಾನು ಮದುವೆ ಆಗಲ್ಲ ಅಂದ್ರೂ ಬೇರೆಯವ್ರನ್ನ ತೋರಿಸಿ ಮದುವೆ ಮಾಡ್ಬೋದೇನೋ, ಮುಂದೆ ಗೊತ್ತಿಲ್ಲ. ಬಟ್ ಈಗ ಅವನ್ನೇ ಆಗಬೇಕು ಅನ್ನೋ ಥರ ಹೇಳ್ತಿದ್ದಾರೆ ಸಾಗರ್. ಹೌದಾ ಸಾನ್ವಿ? ಯಾಕೆ ನಿಮ್ಮ ಅಪ್ಪ ಅಮ್ಮನ ಮಾತು ಮೀರಿ ನೀನು ಬೇರೆಯವ್ರನ್ನ ಲವ್ ಮಾಡಿದರೆ ನಿಮ್ಮ ಮನೆಗೆ ಒಪ್ಕೊಳ್ಳಲ್ವಾ? ನಿಮ್ಮ ಅಪ್ಪ ಅಮ್ಮಗೆ ನೀನೇನು ಹೇಳೋಕ್ಕಾಗಲ್ವಾ? ಯಾಕೆ ನಿಮ್ಮ ಅಪ್ಪ ಅಮ್ಮ ಅಂದರೆ ಅಷ್ಟು ನಿನಗೆ ಭಯನಾ? ಹೌದು ಸಾಗರ್, ನಮ್ಮ ಅಪ್ಪ ಅಮ್ಮ ಹೆಂಗೋ ಒಂದು ಸ್ವಲ್ಪ ಹೇಳ್ಕೊಬೋದು ಅಮ್ಮಗೆ, ಬಟ್ ಅಪ್ಪ ಮಾತ್ರ ತುಂಬ ಸ್ಟ್ರಿಕ್ಟು. ನಮ್ಮಪ್ಪ ಹೆಂಗೆ ಅಂತಂದರೆ ನಮ್ಮ ಅಪ್ಪನ ಜೊತೆಗೆ 10-12 ಜನ ಇಟ್ಕೊಂಡು ಓಡಾಡ್ತಿರ್ತಾರೆ ಜೊತೆಗೆ. ಸೊ ಯಾರೂ ಕೂಡ ನಮ್ಮಪ್ಪ ಮಾತು ಮೀರಲ್ಲ ಅವರೆಲ್ಲ. ನಾನೇನಾದರೂ ಲವ್ ಮಾಡಿದ್ದೀನಿ ಇನ್ನೊಬ್ಬ ಹುಡುಗನ ಹಂಗೆ ಹಿಂಗೆ ಅಂತ ಏನಾದ್ರು ಹೇಳಕ್ಕೆ ಹೋದರೆ, ನಾನು ಹೇಳೋಕ್ಕೂ ಮುಂಚೆನೇ ಯಾರು ಹುಡುಗ ಅಂತ ಅವರೇ ತಿಳ್ಕೊಂಡು ಆ ಹುಡುಗನೆಲ್ಲ ಹೊಡೆಯೋದು ಮಾಡ್ತಾರೆ. ಸೊ ಹಂಗಾಗಿ ನನಗೆ ಗೊತ್ತಾಗಿ ಈ ಥರದ್ದೆಲ್ಲ ವಿಚಾರ ಇರೋದ್ರಿಂದನೇ ನಾನು ಯಾವ ಹುಡುಗನೂ ಲವ್ ಮಾಡೋಕ್ಕೆ ಹೋಗಿಲ್ಲ ಸಾಗರ್. ಆ ಥರ ನನ್ನಿಂದ ಇನ್ನೊಬ್ಬ ಹುಡುಗನಿಗೆ ಸಮಸ್ಯೆ ಆಗೋದು ಬೇಡ ಅಂತ ಅಷ್ಟೇ ಸಾಗರ್. ಅದು ನಾನು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಆ ಹುಡುಗನ ಸುಮ್ಮನೆ ಬಿಡಲ್ಲ ಸಾಗರ್. ಅದಕ್ಕೆ ಯಾಕೆ ಬೇಕು? ನನ್ನಿಂದ ಇನ್ನೊಬ್ರಿಗೆ ಸಮಸ್ಯೆ ಆಗೋದು ಬೇಡ, ಅವ್ರ ಲೈಫಿಗೆ ತೊಂದರೆ ಆಗೋದು ಬೇಡ ಅಂತ ನಾನು ಯಾರನ್ನೂ ಲವ್
ಲವ್ ಮಾಡ್ದಂಗೆ ಇದ್ದೀನಿ ಸಾಗರ್. ಓ ಹಂಗಾರೆ ನಿಮ್ಮದು ಮಚ್ಚು ಲಾಂಗ್ ಇಟ್ಕೊಂಡು ಅಡ್ಡಾಡೋ ಫ್ಯಾಮಿಲಿ ಅನಿಸುತ್ತೆ ಬಿಡ್ರಿ. ಹಾಗೆ ಅಂದ್ಕೊಂಡ್ರೆ ಏನು ತಪ್ಪಾಗಲ್ಲ, ಯಾಕಂದರೆ ನಮ್ಮ ಮನೆ ವಾತಾವರಣ ಹಂಗೆ ಇದೆ. ಹಾಗಾಗಿ ಇಷ್ಟೊಂದು ಹೇಳ್ಬೋದು ಅಷ್ಟೇ ನಿಮಗೆ. ಇದೇನೋ ಮಚ್ಚ ಇವ್ರ ಫ್ಯಾಮಿಲಿ ಹಿಂಗೈತೆ, ಮಚ್ಚು ಲಾಂಗ್ ಇಟ್ಕೊಂಡು ಓಡಾಡೋ ಫ್ಯಾಮಿಲಿ ಆಗೈತಲ್ಲೋ ಮಚ್ಚ. ಸಾನ್ವಿ ಅವ್ರ ಫ್ಯಾಮಿಲಿ, ನಾನೇನೋ ಸೈಲೆಂಟ್ ಹುಡುಗಿ ಸೈಲೆಂಟ್ ಫ್ಯಾಮಿಲಿ ಅಂದ್ಕೊಂಡ್ರೆ ಏನೋ ಮಚ್ಚ ಇದು ಟ್ವಿಸ್ಟ್ ಹಿಂಗೆ ಕೊಟ್ಟರು ಸಾನ್ವಿ. ಮಚ್ಚ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು ಮಚ್ಚ. ನಾವು ಪ್ರೀತಿ ಮಾಡೋ ಹುಡುಗಿ ಮನೆ ಬ್ಯಾಕ್ಗ್ರೌಂಡ್ ನೋಡಿ ನಾವು ಪ್ರೀತಿ ಮಾಡೋಕೆ ಹೋಗ್ಬಾರ್ದು ಮಚ್ಚ. ಅವ್ರು ಎಷ್ಟೇ ಜನ ಇರಲಿ, ಅವ್ರೇನೇ ನಮಗೆ ಮಾಡೋಕ್ಕೆ ಬರಲಿ ಮಚ್ಚ, ಯಾವುದಕ್ಕೂ ಹೆದರ್ಕೋಬಾರ್ದು. ಅವ್ರನ್ನ ಎದುರಿಸಿ ಮುಂದೆ ಹೋಗಬೇಕು ಮಚ್ಚ. ಇನ್ನೊಂದು ಮಾತು ಹೇಳ್ತೀನಿ ಕೇಳು ಮಚ್ಚ. ನಾವು ಇಷ್ಟಪಡೋ ಹುಡುಗಿ ನಮ್ಮನ್ನು ಇಷ್ಟಪಟ್ಟರೆ ಸಾಕು ಮಚ್ಚ. ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಯಾರು ಏನು ಮಾಡೋಕ್ಕಾಗಲ್ಲ ಮಚ್ಚ. ಅದನ್ನು ಫಸ್ಟು ನಾವು ಕನ್ಫರ್ಮ್ ಮಾಡ್ಕೋಬೇಕು ಮಚ್ಚ. ಅದಕ್ಕೆ ಹೇಳ್ತಿದ್ದೀನಿ, ಒಂದ್ಸಲಿ ನಾವು ಇಷ್ಟಪಟ್ಟಿರೋ ಹುಡುಗಿನ ಕಳ್ಕೊಂಡ್ರೆ ಲೈಫ್ ಲಾಂಗ್ ಕೊರಗಬೇಕಾಗುತ್ತೆ ಮಚ್ಚ, ಇಷ್ಟ ಇಲ್ದಿರೋ ಹುಡುಗಿನ ಮದುವೆ ಆಗಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳು, ನೀನು ಇಷ್ಟಪಟ್ಟಿರೋ ಹುಡುಗಿನ ನೀನು ಯಾವತ್ತೂ ಕೈ ಬಿಡೋಕ್ಕೆ ಹೋಗ್ಬೇಡ ಮಚ್ಚ. ಯೋಚನೆ ಮಾಡು ಒಂದು ಸ್ವಲ್ಪ, ನೀನು ಏನು ಮಾಡ್ತೀಯ ಅಂತ. ಈಗ ಯಾಕೋ ಮಚ್ಚ ನನಗೆ ಇಷ್ಟೊಂದೆಲ್ಲ ಹೇಳಿದೆ ನೀನು? ನಾನೇನು ಸಾನ್ವಿ ಲವ್ ಮಾಡ್ತಿದ್ದೀನ ಮಚ್ಚ? ಇಲ್ವಲ್ಲ, ನೀನು ನನಗೆ ನೋಡಿದ್ರೆ ಒಳ್ಳೆ ಸಾನ್ವಿನೇ ಲವ್ ಮಾಡ್ತಿದ್ದೀನಿ ಅನ್ನೋ ಥರ ಹೇಳ್ಬಿಟ್ಟಪ್ಪ ನನಗೆ. ಮಚ್ಚ ನೀನು ಸಾನ್ವಿ ಲವ್ ಮಾಡ್ತೀಯಾ ಅಂತಲ್ಲ ಮಚ್ಚ, ನಿನಗೆ ಇಂಥ ಸಂದರ್ಭಗಳು ಬರ್ಬೋದು ಮಚ್ಚ ಮುಂದೆ, ಅದಕ್ಕೆ ಹೇಳಿದೆ ಅಷ್ಟೆ. ಸರಿ ಬಿಡಪ್ಪ, ಆಯಿತು ಸಂಪತ್, ಮುಂದೆ ಬರೋದು ತಾನೆ, ಇವಾಗ ಬಂದಿರೋದು ಯೋಚನೆ ಮಾಡು. ಓಕೆ ನಮ್ಮ ಪ್ರೀತಿ ಕಡೆ ನಾನು ಗಮನ ಕೊಡಬೇಕೀಗ. ಅಲ್ಲ ಸಾನ್ವಿ ಅವರೇ, ನೀವು ನಿಮ್ಮ ಅಪ್ಪ ಅಮ್ಮನ ಹತ್ರ ಧೈರ್ಯವಾಗಿ ಮಾತಾಡ್ಬೋದಲ್ವಾ, ಹೇಳ್ಬೋದಲ್ವಾ ಹಿಂಗೆ ಅಂತ. ಯಾಕೆ ಅವ್ರು ಕೇಳೋದೇ ಇಲ್ವಾ? ನೀವು ಅಷ್ಟು ನಿಮ್ಮನ್ನು ಸ್ಟ್ರಿಕ್ಟಾಗಿ ಬೆಳೆಸಿದಾರ ಮನೇಲಿ? ಹೌದು ಸಾಗರ್, ನಮ್ಮಪ್ಪ ಈ ಥರದ ವಿಚಾರ ಅಂದರೆ ತುಂಬ ಸ್ಟ್ರಿಕ್ಟು. ಈ ಥರದ ವಿಚಾರ ಯಾವುದೂ ಅಕ್ಸೆಪ್ಟ್ ಮಾಡಲ್ಲ ನಮ್ಮಪ್ಪನ ಹತ್ರ ಎದುರುಗಡೆ ನಿಂತ್ಕೊಂಡು ಸಮೇತ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಸಾಗರ್. ಅಷ್ಟು ನಮ್ಮಪ್ಪ ಕೋಪ ಸಿಟ್ಟು ಜಾಸ್ತಿ. ಆ ಥರ ಎಲ್ಲ ಮಾತಾಡಬೇಕಂತ ಅಂದರೆ ನಮ್ಮಪ್ಪನ ಹತ್ರ ಆಗಲ್ಲ ಸಾಗರ್. ಅದಕ್ಕೆ ನಾವೇನು ಹೆಚ್ಚಿನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸಾಗರ್. ನಮ್ಮ ಅಪ್ಪ ಅಮ್ಮ ಯಾರು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗೋದು ಅನ್ನೋ ಥರ ಅಂದ್ಕೊಂಡಿದ್ದೀನಿ ಸಾಗರ್ ಸದ್ಯಕ್ಕೆ ಈಗ. ಓ ಸದ್ಯಕ್ಕೆ ಅಂದ್ಕೊಂಡಿದ್ದೀರಲ್ವಾ ಸಾನ್ವಿ ಅವರೇ? ಹಾಂ ಹೌದು ಸಾಗರ್, ಈಗಿನ ಇರೋ ಪರಿಸ್ಥಿತಿಯಲ್ಲಿ ಆ ಥರ ಅಂದ್ಕೊಂಡಿದ್ದೀನಿ. ನೋಡಿ ಸಾನ್ವಿ ಅವರೇ, ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಪ್ರೀತಿ ಮಾಡೋಕ್ಕೆ ಹುಡುಗ ಹುಡುಗಿನ ಒಪ್ಪಿಗೆ ಇರಬೇಕಷ್ಟೆ. ಒಪ್ಪಿಗೆ ಇತ್ತಾ, ಹುಡುಗ ಹುಡುಗಿಗೆ ಏಜ್ ಆಯಿತಾ, ಮದುವೆ ಆಯಿತಾ, ಮುಗೀತು ಸಾನ್ವಿ ಅವರೇ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಏನೇ ಹರಸಾಹಸ ಪಟ್ರೂ ಯಾರೂ ಏನೂ ಮಾಡೋದಕ್ಕಾಗಲ್ಲ ಸಾನ್ವಿ ಅವರೇ. ಸ್ವಲ್ಪ ಯೋಚನೆ ಮಾಡಿ. ನೀವು ಒಪ್ಪಿ ಮದುವೆ ಆಗಿರೋ ಹುಡುಗನ ನಿಮ್ಮಪ್ಪ ಆಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ಹಾಂ ಹೌದು ಸಂಪತ್, ನನಗೂ ಗೊತ್ತಿದೆ. ಬಟ್ ಅದನ್ನೆಲ್ಲ ಎದುರಿಸ್ಬೇಕು, ಅವ್ರ ಜೊತೆ ಎಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಆ ಥರದ್ದೆಲ್ಲ ಫೇಸ್ ಮಾಡೋ ಹುಡುಗ ಬರಬೇಕು. ಸೊ ಅದೆಲ್ಲ ಆ ಥರ ಬಂದಾಗಲ್ವಾ ಸಾಗರ್ ಆಗೋದು, ಈ ಥರ ನೀವು ಹೇಳ್ದಂಗೆ. ಸೊ ಈ ಥರ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈ ಥರ ಎಲ್ಲ ಇದೆ ಅಂತ ತಿಳ್ಕೊಂಡವ್ರು ಯಾರು ತಾನೇ ಮುಂದೆ ಬರ್ತಾರೆ? ಅವ್ರಿಗೇನಾದ್ರು ತೊಂದರೆ ಆದರೆ, ಆಮೇಲೆ ಅವ್ರ ಲೈಫ್ಗೆ ಎಫೆಕ್ಟ್ ಆದರೆ, ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೋಬೇಕಲ್ವಾ ನಾವು. ಸೊ ಆ ಥರ ಎದುರಿಸೋವಂಥ ಹುಡುಗ ಬಂದರೆ ಖಂಡಿತ ನಾನು ಲವ್ ಮಾಡ್ತೀನಿ ಸಂಪತ್. ಓ ಹೌದಾ, ಓಕೆ ಆಯ್ತು ಹೇಳ್ರಿ ಸಾನ್ವಿ ಅವರೇ. ನೋಡಪ್ಪ ಸಾಗರ್, ಹೆಂಗೆ ಮಾಡ್ತೀಯಾ? ಲೇ ಸಂಪತ್, ಸುಮ್ಮನೆ ಅಗ್ಲೆಲ್ಲ ಬಂದು ನನಗೇನೋ ಹೇಳ್ತಿದ್ಯಾ, ಸುಮ್ಮನೆ ಕೂತ್ಕೊಳ್ಳಲ್ಲ. ಸರಿ ಕಣ ಸಾಗರ್, ಏನೋ ಹೇಳಿದ್ವಪ್ಪ, ಏನಾರು ಹೆಲ್ಪ್ ಕೇಳು ಮಚ್ಚ, ಮಾಡೋಣ. ಈಗ ಸದ್ಯಕ್ಕೆ ಅಂಥದ್ದೇನೂ ಇಲ್ಲ ಮಚ್ಚ, ಸುಮ್ಮನೆ ನೀನು ಕೂತ್ಕೋ ಸಾಕು, ಅದೇ ನನಗೆ ದೊಡ್ಡ ಹೆಲ್ಪ್ ಇದ್ದಂಗೆ. ಸರಿ ಕಣಪ್ಪ, ಆಯಿತು ಸಾಗರ್. ಯಾಕೆ ಸಾಗರ್, ಸಾನ್ವಿ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಳ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ ನಿಹಾರಿಕಾ, ನೀವು ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಹಾಗೆ ಸಾನ್ವಿ ಬಗ್ಗೆನೂ ಕೇಳಬೇಕನ್ನಿಸ್ತು, ಕೇಳಿದೆ. ಓ ಹೌದಾ, ಓಕೆ ಸಾಗರ್. ಸಾನ್ವಿ ಅವರೇ, ನೀವು ಮನೇಲಿ ನೋಡಿದ್ರೆ ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತಿದ್ದೀರಾ, ಮತ್ತು ಹೊರಗಡೆ ಎಲ್ಲ ಹೆಂಗೆ ಕಳಿಸಿದ್ರು ನಿಮ್ಮನ್ನು ಪಿ ಜಿಗೂ ಓದೋದಕ್ಕೂ? ನಾವಿರೋ ಪಿ ಜಿ ಬಂದು ನಮ್ಮ ಅಪ್ಪಗೆ ಗೊತ್ತಿರೋರ್ದಾನೆ ಪಿ ಜಿ ಅದು. ನಾನು ಓದ್ತೀನಿ ಅಂತ ಅಂದಿರೋದಕ್ಕೆ ಅವ್ರ ಮೇಲಿರೋ ನಂಬಿಕೆ ಮೇಲೆ ಅಲ್ಲಿ ಬಿಟ್ಟಿದ್ದಾರೆ ನನ್ನ. ಸೊ ಹಂಗಾಗಿ ಅಂಕಲ್ಲು ಆಂಟಿ ತುಂಬ ಒಳ್ಳೆಯವರು. ನಾನು ನಿಹಾರಿಕಾ ಪಿ ಜಿಯಲ್ಲಿದ್ದೀವಲ್ಲ, ಹಂಗಾಗಿ ಇಬ್ಬರನ್ನೂ ಕಳಿಸಿದ್ದಾರೆ ಅಷ್ಟೇ. ದೇವ್ರ ದರ್ಶನ ಬಿಡು ತಿರುಪ್ತಿಗೆ ಹೋಗಿ ಬರಲಿ ಅಂತ. ಇಲ್ಲಾಂದಿದ್ರೆ ಮನೇಲಿದ್ದರೆ ನಾನು ಬರೋಕ್ಕಾಗ್ತಿರ್ಲಿಲ್ಲ ಸಾಗರ್. ಓಕೆ ಬಿಡಿ, ನಿಮ್ಮ ಫ್ಯಾಮಿಲಿ ಒಂಥರ ವಿಚಿತ್ರವಾಗಿದೆ, ಕೇಳೋಕೆ ಹೆಂಗಿದೆ, ಅಲ್ಲಿ ಹೋದ್ರೆ ಇನ್ನು ಹೆಂಗಿರುತ್ತೋ ಅಲ್ವಾ ನಿಮಗೆ? ಹಾಂ ಹೌದು ಸಾಗರ್, ನಾನು ಊರಿಗೆ ಹೋದರೆ ನಮ್ಮ ಅಪ್ಪ ಹೊರಗಡೆನೇ ಬಿಡಲ್ಲ ಸಾಗರ್, ಮನೆಯಲ್ಲೇ ಇರಬೇಕು. ಹಾಗಾಗಿ ನಾನೆಲ್ಲೂ ಜಾಸ್ತಿ ಊರಿಗೆ ಹೋಗೋಕ್ಕೆ ಹೋಗಲ್ಲ. ಏನಾದರೂ ತುಂಬ ದಿನ ರಜಾ ಇದ್ದರು ಅಥವಾ ಏನಾದರೂ ಹಬ್ಬಗಳಿದ್ರು ಆ ಟೈಮಲ್ಲಿ ಏನಾದರೂ ಹೋಗ್ತೀನಿ ಅಷ್ಟೇ, ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಅಂದರೆ ಹೋಗ್ತೀನಿ. ಸೊ ನಾನು ಇಲ್ಲೇ ಪಿ ಜಿಯಲ್ಲೇ ತುಂಬ ಚೆನ್ನಾಗಿದ್ದೀನಿ, ಹಾಗಾಗಿ ಪಿ ಜಿಯಲ್ಲೇ ಜಾಸ್ತಿ ಇರ್ತೀನಿ ಸಾಗರ್. ಹೌದಾ ಸಾನ್ವಿ, ಓಕೆ ಆಯಿತು. ಮಚ್ಚ, ತಿರುಪತಿ ಎಕ್ಸ್ಪ್ರೆಸ್ ಟ್ರೈನು ಕುಪ್ಪಮ್ಮಿಗೆ ಬಂತು ಕಣೋ ಇವಾಗ. ಓ ನಾವಿವಾಗ ಕುಪ್ಪಮಲ್ಲಿದ್ದೀವಾ? ಹಾಂ ಹೌದು ನಿಹಾರಿಕಾ, ಇನ್ನೇನಿಲ್ಲ 2 ಕಿಲೋಮೀಟರ್ಸು ಕುಪ್ಪಂ ಬಂತು. ಪ್ರಿಯ ವೀಕ್ಷಕರೇ, ಇದು ತಿರುಪತಿ ಎಕ್ಸ್ಪ್ರೆಸ್ ಲವ್ ಭಾಗ 4. ನಾವಿವಾಗ ಕುಪ್ಪಮಲ್ಲಿದ್ದೀವಿ. ಮುಂದಿನ ನಿಲ್ದಾಣ ಜೋಳಾರ್ಪೇಟೈ ಹೋಗೋದ್ರೊಳಗೆ ಈ ಲವ್ ಸ್ಟೋರಿ ಯಾವ ಥರ ಹೋಗುತ್ತೆ ಅಂತ ಕಾದು ನೋಡೋಣ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಹಳ್ಳಿ ಜಾಣಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.